ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಅಕ್ಕಿ ಹುಗ್ಗಿ ಮತ್ತು ಇದಕ್ಕೆ ಇನ್ನೊಂದು ಹೆಸರು ಏನಂತಂದ್ರೆ ಕುಸ್ಬೆ ಹುಗ್ಗಿ ಅಂತೀವ್ರಿ ನಾವು. ಕುಸ್ಬೆ ಹುಗ್ಗಿದ ಇಲ್ಲಿ ಬಂದ್ಬಿಟ್ಟು ನೋಡ್ರಿ, ನಾವು ಕುಸ್ಬೆ ಹುಗ್ಗಿ ಮಾಡೋಕೆ ಒಂದು ಗ್ಲಾಸ್ನಷ್ಟು ಅಕ್ಕಿನ ತೊಳೆದಿಟ್ಕೋಬೇಕು. ತೊಳೆದು ಇಲ್ಲೇನು ಮಾಡೀನಿ, ನೆನೆ ಇಟ್ಟೀನಿ ಅಕ್ಕಿನ. ನೋಡಿರಿ, ಒಂದು ಗ್ಲಾಸಷ್ಟು ಅಕ್ಕಿಗೆ ಬಂದುಬಿಟ್ಟು ಒಂದು 100 ಗ್ರಾಮ್ ಆಗುವಷ್ಟು ಕುಸ್ಬಿನ ತೊಗೊಂಡು ಅದನ್ನು ನೆನೆ ಹಾಕ್ಕೊಂಡೆ. ನೋಡಿರಿ, ಇಲ್ಲಿ ನೆನೆ ಹಾಕ್ಕೊಂಡು ಈಗ ಇದು ನೆನೆ ಹಾಕ್ಕೊಂಡಿದ್ದು ನೀರು ಸಮೇತ ಇದನ್ನು ಮಿಕ್ಸಿ ಮಾಡೋಕೆ ಹಾಕ್ಕೋಬೇಕು. ಒಂದು ಜಾರ್ನ್ಯಾಗ ಕುಸ್ಬೆ ಮತ್ತು ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಇಟ್ಕೋಬೇಕು. ಇಲ್ಲಿ ಬಂದುಬಿಟ್ಟು ನೋಡಿರಿ, ಅಕ್ಕಿ ತೊಳೆದು ಇಟ್ಕೊಂಡಿರ್ತೇವಲ್ಲ, ಇದನ್ನು ಬಂದುಬಿಟ್ಟು ಏನು ಒಂದು ಕುಕ್ಕರ್ನೇ ಹಾಕಿ ಅನ್ನ ಮಾಡೋಕೆ ಹಾಕಬೇಕು. ಅನ್ನ ಮಾಡೋಕೆ ಇಟ್ಕಾರ ಇಲ್ಲಿ ಕುಸ್ಬೆ ಇದು ಏನು ಮಿಕ್ಸಿ ಮಾಡಿ ಇಟ್ಕೊಂಡಿರ್ತೇವೆ ಅದನ್ನು ಬಂದುಬಿಟ್ಟು ಪೂರ್ತಿ ಏನು ಮಾಡ್ಕೋಬೇಕು, ಹಾಲು ತಗೋಬೇಕ್ರಿ. ಅದರದ್ದು ಕುಸ್ಬಿನ ಮಿಕ್ಸಿಗೆ ಹಾಕ್ಕೊಂಡು ಅದ್ರದ್ದು ಬಂದುಬಿಟ್ಟು ನೋಡಿರಿ ಈ ಥರ ಮಾಡ್ಕೊಂಡು ಸಾನ್ಗಿಗೆ ಹಾಕ್ಕೊಡಿ. ಆಮೇಲೆ ಸೋಸಿ ಹಾಲು ತಕ್ಕೊರಿ, ಇಲ್ಲ ಒಂದು ಬಟ್ಟೆ ಒಳಗಾದರೂ ನೀವು ತಕ್ಕೋಬೋದು ಹಾಲು. ಆ ಥರ ಮಾಡಿಕೊಂಡು ಇಲ್ಲಿ ನೋಡಿರಿ ಕುಕ್ಕರ್ ಮತ್ತೀಗ ವಿಸಿಲ್ ಹೊಡೆಯತ್ತಿ ಅನ್ನಕ್ಕೆ ಇಟ್ಕೊಂಡಿದ್ದೆ. ಪೂರ್ತಿ ಅದು ವಿಸಿಲ್ ಹೊಡೆದು ಆಮೇಲೆ ಪೂರ್ತಿ ವಿಸಿಲ್ ಆರಬೇಕು. ಆಮೇಲೆ ಆರಿಂದ ಅಂದ್ರೆ ಅದನ್ನು ತಕ್ಕೊಂಡು ಪೂರ್ತಿ ಮುರುಚ್ಬೇಕ್ರಿ. ಒಂದು ಸ್ಪೂನ್ ಹಾಕಿ ಪೂರ್ತಿ ಮುರುಚ್ರಿ ಅನ್ನನ. ಮುರುಚಿಂದ ಏನು ಮಾಡಿರಿ, ಇದು ಏನು ಹಾಲು ತಕ್ಕೊಂಡಿರ್ತೀವಲ್ಲ ಕುಸ್ಬೆ ಹಾಲು, ಕುಸ್ಬಿನ ಅದಕ್ಕೆ ಏನು ಮಾಡಿರಿ ಪೂರ್ತಿ ಮುರ್ಚಿಂದ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊರಿ ಕುಸ್ಬೆ ಹಾಲನ್ನ. ಕುಸ್ಬೆ ಹಾಲು ಹಾಕಿ ಮಿಕ್ಸ್ ಮಾಡ್ಕೊಂಡಿಂದ ಸ್ವಲ್ಪ ರುಚಿಗೆ ಉಪ್ಪು ಒಂದಿಟ್ಟು ಹಾಕ್ಕೊಂಡು ಆಮೇಲೆ ಪೂರ್ತಿ ನೋಡಿರಿ ಗಂಟು ಇಲ್ದಂಗೆ ಅದನ್ನು ಪೂರ್ತಿ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಿಂದ ಆದಮೇಲೆ ಒಂದು ಅರ್ಶಿಣದ ಎಲೆ ಇರ್ತದಲ್ರಿ, ಅದನ್ನು ತೊಗೊಂಡ್ಬಿಟ್ಟು ಅದ್ರಾಗ ಪೂರ್ತಿ ಮುಳುಗಿಸ್ಬಿಡ್ರಿ. ಅದನ್ನ ಪೂರ್ತಿ ಮುಳುಗಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ. ಆಮೇಲೆ ಅರ್ಶಿಣದ ಎಲೆ ಯಾಕೆ ಹಾಕ್ತಾರೆ ಅಂತಂದ್ರೆ ನಾವು ಇದು ಸ್ಮೆಲ್ ಮಸ್ತ್ ಬರ್ತೈತೆ ರೀ ಇದಕ್ಕೆ, ಅದಕ್ಕೋಸ್ಕರ ಅರ್ಶಿಣ ಹಾಕೋದ್ರಿ. ನೋಡಿರಿ ಮಸ್ತ್ ಟೇಸ್ಟು ಅನ್ನಿಸ್ತೈತೆ ರೀ. ಆಮೇಲೆ ಇದನ್ನು ಸರ್ವ್ ಮಾಡ್ಕೊತೀನಿ ರೀ, ಮಸ್ತ್ ಟೇಸ್ಟ್ ಆಗೈತೆ ನೋಡಿರಿ. ಅಕ್ಕಿ ಹುಗ್ಗಿ ಮಕ್ಕಳಿಗೂ ತಿನ್ನಿಸ್ಬೋದು ಈ ಥರ ತೆಳ್ಳಗೆ ಮಾಡಿ. ಮತ್ತು ಬಾಯಿ ಹುಷಾರಿಲ್ಲ ಅಂತಂದ್ರೆ ಬಾಯಿ ಕೆಟ್ಟಿರುತ್ತಲ್ಲ ಅವ್ರಿಗೆ ಮಾಡಿಕೊಡ್ಬೋದು. ಮಸ್ತ್ ಟೇಸ್ಟ್ ಅನ್ನಿಸ್ತೈತಿ. ಈ ಥರ ಮಾಡ್ಕೊಂಡು ತಿನ್ನಿರಿ, ಮತ್ತು ಈಸಿಯಾಗಿನೂ ಐತಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಹೆಂಗೈತಂತ ಕಮೆಂಟ್ ಕೂಡ ಮಾಡಿರಿ. ಇದ್ರ ಜೊತೆ ಒಂದೆರಡು ಮೆಣ್ಸಿನ್ಕಾಯಿ ಕರ್ಕೊಂಡು